ಮಾಡಲಿಂಗ್ ಟೈಮಲ್ಲಿ ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹೆಂಗೆ ಮಾಡಿದ್ದು ಹೇಳ್ತೀನಿ. ಸೃಜನ್ ಲೋಕೇಶು, ಶ್ರೀನಾಥ್ ಅವ್ರ ಮಗಳು ಅಮೂಲ್ಯ, ಆವಾಗ ಉದಯ ಟಿ ವಿಯಲ್ಲಿ ಒಬ್ಬಳು ದೇವಿಕಾ ಅಂತ ಆ್ಯಂಕರ್ ಇದ್ಲು, ದೇವಿಕಾ, ಅವರ ಅಕ್ಕ ಒಬ್ಬಳು ದಿವ್ಯಾ. ಸೊ ಇವ್ರದ್ದೆಲ್ಲ ಒಂದು ಗೋಕುಲ್ ಅಂತ ಕೊರಿಯೋಗ್ರಫರ್ ಇದ್ದಾನಲ್ಲ ಅವನು, ಅದೆಲ್ಲ ಒಂದು ಸ್ಮಾಲ್ ಗ್ರೂಪ್ ಇತ್ತು. ಅವರು ದೇ ಯೂಸ್ ಟು ಗೋ ಟು ಡಿಫ್ರೆಂಟ್ ಫಂಕ್ಷನ್ಸಲ್ಲಿ ಶೋಸ್, ಡಾನ್ಸ್ ಶೋಸು, ಮಾಡಲಿಂಗು, ಅಂದರೆ ರ್ಯಾಂಪ್ ವಾಕು ಎಲ್ಲ ಮಾಡೋರು. ಸೊ ಒನ್ ಡೇ ಐ ಥಿಂಕ್ ನಾನು ಸ್ಕೂಲ್ ಮುಗಿಸಿದ್ದೆ, ಸ್ಕೂಲ್ ಮುಗಿಸಿದೆ, ಜಸ್ಟ್ ಗಾಟನ್ ಇಂಟು ಇದೆಲ್ಲ ಸೈಮಲ್ಟೇನಿಯಸ್ಲಿ ಥಿಯೇಟರು ಇದು ಎಲ್ಲ ಒಟ್ಟಿಗೆ ನಡೀತಾ ಇತ್ತು ನನಗೆ. ಸೊ ಆವಾಗ ಐ ಗೆಟ್ ಅ ಕಾಲ್. ಸೃಜನ್ ಫೋನ್ ಮಾಡಿಬಿಟ್ಟು, ಹಿ ಹ್ಯಾಡ್ ಕಾಲ್, ಒಂದು ಲ್ಯಾಂಡ್ಲೈನ್ ಒಂದು ಫೋನ್ ಬಂದಾಗ ಸೆಡ್, ನಾನು ಪ್ರಸಾದ್ ಬಿದ್ದಪ್ಪ ಮಾತಾಡ್ತಾರೆ. ಪ್ರಸಾದ್ ಬಿದ್ದಪ್ಪ ಇಸ್ ಅ ಬಿಗ್ ನೇಮ್. ನಾನು ಪ್ರಸಾದ್ ಬಿದ್ದಪ್ಪ ನಮ್ಮ ಮನೆಗೆ ಯಾಕೆ ಫೋನ್ ಮಾಡ್ತಿದ್ದಾರೆ ಅಂತ. ಸೊ ಹೀಗೆ ನಾವು ಮಾಡೆಲ್ನ ಹುಡುಕ್ತಾ ಇದ್ದೀವಿ, ವಿಲ್ ಯು ಬಿ ಅ ಮಾಡೆಲ್? ನಾನು ವಾಸ್ ಲೈಕ್ ಓಕೆ ಲೆಟ್ ಸಿ ಅಂತ. ದೆನ್ ಹಿ ಗೇವ್ ಮಿ ದಿ ಅಡ್ರೆಸ್. ಹೋಗಿ ನೋಡಿದ್ರೆ ಇಟ್ ವಾಸ್ ಸೃಜನ್ ಲೋಕೇಶ್. ಸೊ then that's how I met Srujan. So that friendship is almost so many years of friendship, almost 20 odd years of friendship. So ನಾನು ನಮ್ಮ ಮನೇಲಿ ಹೆಂಗೆ ಅಂದರೆ ತುಂಬ ಸ್ಟ್ರಿಕ್ಟು. ನಾವು ಒಂದು ಲಿಪ್ಸ್ಟಿಕ್ಕು ಹಾಕಂಗಿಲ್ಲ, ಕನ್ನಡಿ ಮುಂದೆ ನಾವು ನಿಂತ್ಕೊಂಡು ನೋಡ್ಕೊಂಡು ಒಂದು 5 ನಿಮಿಷ ಎಕ್ಸ್ಟ್ರಾ ಏನು ಮಾಡ್ತಾ ಇದೆಯಾ ಅಂತ ನಮ್ಮಮ್ಮ ಅಷ್ಟು ಸ್ಟ್ರಿಕ್ಟ್ ನಮ್ಮಮ್ಮ. ಆಮೇಲೆ ನಮ್ಮಮ್ಮ ಹೊಲ್ದಿದ್ದ ಬಟ್ಟೆಗಳೇ ಹಾಕ್ಕೊಳ್ಳೋದು ಬೇರೆ. ನಮ್ಮಮ್ಮ ನನ್ನ ತಂಗಿನ ಇಬ್ಬರೂ ಒಂದೇ ಥರ ಐಡೆಂಟಿಕಲ್ ಒಂದು ಸೀರೆ ಹರಿದ್ಬಿಟ್ಟು ಅದರಲ್ಲಿ 2 ಡ್ರೆಸ್ ಮಾಡಿಬಿಟ್ಟು ಹೊಲಿದು ಹಾಕಿ ನಿಲ್ಸೋದು. ಅವ್ರು ಹೊಲ್ದಿದ್ದ ಡ್ರೆಸ್ಗಳೇ ಹಾಕ್ಕೋಬೇಕಿತ್ತು. ಸೊ ಫ್ಯಾಷನ್ ಸೆನ್ಸ್ ಅಂದರೆ ಒಂದು ನ್ಯಾಪಸ ಫ್ಯಾಷನ್ ಸೆನ್ಸ್ ಇರಲಿಲ್ಲ. ಸೊ ಹೋಗಿ ಆವಾಗ ನನಗೆ ಒಂದು ಐಲೈನರ್ ಹಾಕ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿರಲಿಲ್ಲ ನನಗೆ. ಲಿಪ್ಸ್ಟಿಕ್ ಶೇಡ್ಸ್ ಏನಿರುತ್ತೆ ಏನೂ ಗೊತ್ತಿಲ್ಲ. ಸೊ ಯಾವುದೋ ಒಂದು ಮೈಸೂರು ದಸರಾನಲ್ಲಿ ಒಂದು ಐ ಥಿಂಕ್ ಎಕ್ಸಿಬಿಷನ್ ಗ್ರೌಂಡಲ್ಲಿ ಒಂದು ಡಾನ್ಸು ಮತ್ತು ಫ್ಯಾಷನ್ ಶೋ ಥರ ಒಪ್ಕೊಂಡಿದ್ರು ಅವರು. ಸೊ ಅದಕ್ಕೆ ನನ್ನನ್ನು ಕರ್ಕೊಂಡು ಹೋದರು, ಮಾಡಿಸಿದ್ರು. ಆ್ಯಂಡ್ ಫಸ್ಟ್ ಟೈಮ್ ಐ ಗಾಟ್ ಪೇಡ್ ವಾಸ್ 300 rupees in my hand. Srujan gave it to me. So that was my first payment, which like a good girl I took it and gave it to my mother. So that is my memory of my first payment. Then I have done ಹಿಂಗೆ ಆ್ಯಂಕರಿಂಗ್ ಮಾಡೋದು ಅದೆಲ್ಲನೂ ಮಾಡಿದ್ದೀನಿ. ಮಾಡಲಿಂಗ್ ಆಮೇಲೆ ಆವಾಗ ದಟ್ ಇಸ್ ಹೌ ಐ ಯೂಸ್ ಟು ಡೂ ಅ ಲಾಟ್ ಆಫ್ ಶೋಸ್ ವಿತ್ ಸೃಜನ್ ಎಲ್ಲ. ಸೊ ಹಾಗೆ ಶೋಸ್ ಮಾಡ್ತಾ ಯಾವಾಗೋ ಒಂದು ಶೋನಲ್ಲಿ ನವೀನ್ ಮಯೂರ್ ವಾಸ್ ಆಲ್ಸೋ ಅ ಪಾರ್ಟ್ ಆಫ್ ದಟ್ ಗ್ರೂಪ್. ಯಾವುದೋ ಒಂದು ಶೋಗೆ ಹಿ ಹ್ಯಾಡ್ ಕಮ್. ಸೊ ಹೀ ಮೆಟ್ ಮೀ ದೇರ್ ಆ್ಯಂಡ್ ಆವಾಗ there was a contest happening for Model of the Millennium ಅಂತ 2000ಗೆ there was one contest happening. So ಅದರಲ್ಲಿ you take part ಅಂತ ನವೀನ್ ಮಯೂರ್ told me. So I think he was already a model ಆವಾಗ. So I said okay fine. ಹೇಳ್ದ ಅಂದ್ಬಿಟ್ಟು I applied for that and I took part in that. ಆ್ಯಂಡ್ ಇನ್ಸಿಡೆಂಟ್ಲಿ ಐ ಗಾಟ್ ದ ಫಸ್ಟ್ ರನ್ನರ್ ಅಪ್. ಇದೆಲ್ಲ ಹೆಂಗೆ ಅಂದರೆ ಎಲ್ಲ ಒಟ್ಟು ಈ ಶೋಗಳಲ್ಲಿ ಏನು ಮಾಡಿರ್ತೀವೋ, ನಾನು ಪೂಜಾ ಲೋಕೇಶ್ ವಾಸ್ ದ ಫಸ್ಟ್ ಪರ್ಸನ್ ಹೂ ಈವನ್ ಅಪ್ಲೈಡ್ ಮೈ ಐಲೈನರ್. ಸೊ
ಅವ್ರು ನನಗೆ ಹೆಂಗೆ ಮಾಡ್ತಿದ್ರು ಅನ್ನೋದನ್ನು ನೋಡಿಕೊಂಡು ಕಲ್ತ್ಕೊಂಡು ನಾನೇ ಮಾಡಿಕೊಂಡು ಐ ವೆಂಟ್ ಆ್ಯಂಡ್ ಟುಕ್ ಪಾರ್ಟ್. ನಮ್ಮಮ್ಮ ಒಂದು ಡ್ರೆಸ್ ಹೊಲ್ದಿದ್ರು, ಒಂದು ಮರೂನ್ ಕಲರ್ ಡ್ರೆಸ್ ಆವಾಗ. ಸೊ ಆ ಡ್ರೆಸ್ ಹಾಕ್ಕೊಂಡು ನಮ್ಮಮ್ಮಂದೇ ಸೀರೆ ಉಟ್ಕೊಂಡು, ಸೊ ಹಾಗೆ ಒಂದು ಎತ್ನಿಕ್ ರೌಂಡ್ಗೆ ನಮ್ಮಮ್ಮನ ಸೀರೆ ಆ್ಯಂಡ್ ನಮ್ಮಮ್ಮ ಒಂದು ಡ್ರೆಸ್ ಹೊಲ್ದಿದ್ರು, ಅದನ್ನು ವೆಸ್ಟರ್ನ್ ರೌಂಡ್ ಅಂತ ಚೆನ್ನಾಗಿತ್ತು ಫ್ಲೇರ್ ಡ್ರೆಸ್ಸು. ಆ ಡ್ರೆಸ್ನ ಹಾಕ್ಕೊಂಡು ನಾನು ಇವಾಗ ಯೋಚನೆ ಮಾಡಿದ್ರೆ ದಟ್ಸ್ ನಾಟ್ ಫ್ಯಾಷನ್ ಅನಿಸುತ್ತೆ, ಬಟ್ ಆವಾಗ ಅಮ್ಮ ಹೊಲ್ದಿದ್ದು, ಆವಾಗ ಫ್ಯಾಷನ್ ಸೆನ್ಸು ಏನೂ ಇರಲಿಲ್ಲ, ಇದೇ ಇರೋದು ಹಾಕ್ಕೊಳ್ಳೋಕ್ಕೆ. ಸೊ ಆ ಥರ ಐ ಟುಕ್ ಪಾರ್ಟ್ ಇನ್ ದ್ಯಾಟ್ ಆ್ಯಂಡ್ ಐ ಗಾಟ್ ಫಸ್ಟ್ ರನ್ನರ್ ಅಪ್. ಅದರಲ್ಲಿ ಒಬ್ಳು ಹುಡುಗಿ ಒಂದು ಕೂರ್ಗಿ ಹುಡುಗಿ ವಿನ್ ಆಗಿದ್ಲು. ಸೊ ಅವಳದು ಇಮಿಡಿಯೇಟಾಗಿ ಮದುವೆನೇನೋ ಆಯಿತು. ಸೊ ಅಲ್ಲಿಂದ ಅದನ್ನು ವಿನ್ ಆದವರು ದೇ ಹ್ಯಾಡ್ ಟು ಗೋ ಟು ಮಿಸ್ ಕಂಟ್ರಿ ಕ್ಲಬ್ ಕಾಂಟೆಸ್ಟ್. ಅವಾಗ ಕಂಟ್ರಿ ಕ್ಲಬ್ಬಲ್ಲಿ ಒಂದು ಕಾಂಟೆಸ್ಟ್ ಮಾಡಿದ್ದು, ಮಿಸ್ ಕಂಟ್ರಿ ಕ್ಲಬ್ ಅಂತ. ಸೊ ಐ ಗಾಟ್ ಇನ್ ಟು ದ್ಯಾಟ್ ಕಾಂಟೆಸ್ಟ್ ಬಿಕಾಸ್ ದಟ್ ಗರ್ಲ್ ಗಾಟ್ ಮ್ಯಾರಿಡ್. ದೆನ್ ಆ ಕಾಂಟೆಸ್ಟಲ್ಲೂ ಅವಾಗ ಒಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಒಂದು ಪ್ರೊಫೆಷ್ನಲ್ ಫೋಟೋ ಶೂಟ್ ಅಂತ ಮಾಡಿದ್ರು ಅವರು. ಆಮೇಲೆ ಪ್ರೊಫೆಷ್ನಲ್ ಡಿಸೈನರ್ ಕ್ಲೋತ್ಸ್ ಇತ್ತು. ಸೊ ಹೀಗೆ ಒಂದು ಪ್ರೊಫೆಷ್ನಲ್ ಲೆವೆಲಲ್ಲಿ ಒಂದು ಶೋ ಅಂತ ಮಾಡಿದ್ದು ಮಿಸ್ ಕಂಟ್ರಿ ಕ್ಲಬ್. ಅದರಲ್ಲೂ ಐ ವನ್ ದ ಕಾಂಟೆಸ್ಟ್. ಸೊ ಇಷ್ಟೆಲ್ಲ ಆದಾಗ ಏನಾಯಿತು, ಓ ದಿಸ್ ಮೇ ಬಿ ಐ ಆಮ್ ಗುಡ್ ಅಟ್ ಇಟ್, ಸೊ ಐ ನೀಡ್ ಟು ಗೆಟ್ ಟ್ರೈನ್ಡ್ ಅನ್ನೋದಂತ ಒಂದು ಬಂತು. ಸೊ ಬೆಂಗಳೂರಲ್ಲಿ MS ಶ್ರೀಧರ್ ಅಂತ ಹಿ ಯೂಸ್ ಟು ಟ್ರೈನ್ ಮಾಡೆಲ್ಸ್. ಸೊ ನಾನು ಮಾಡಿರೋದೇ ದೊಡ್ಡದು ಅನ್ನೋ ಫೀಲಿಂಗಲ್ಲಿ ನಾನು ಐ ವೆಂಟ್ ಟು ಶ್ರೀಧರ್ ಹತ್ರ ಹೋದರೆ ಹಿ ಲುಕ್ಡ್ ಎಟ್ ಮೀ ಫ್ರಮ್ ಟಾಪ್ ಟು ಡೌನ್. ಹೆಂಗೆ ಅಂದರೆ ಒಂದು ಬ್ರೌನ್ ಕಲರ್ ಜೀನ್ಸ್ ಹಾಕ್ಕೊಂಡು ಅದಕ್ಕೆ ಸ್ಕೈ ಬ್ಲೂ ಕಲರ್ ಟಾಪ್ ಹಾಕ್ಕೊಂಡು ನಾನು ಹೋಗಿದ್ದೆ ಟು ಮೀಟ್ ಹಿಮ್. ಹಿ ಸಾ ಮೀ ಆ್ಯಂಡ್ ಹಿ ವಾಸ್ ಲೈಕ್, ಇದು ಮಾಡೆಲ್ ಆಗಬೇಕು ಅಂತಿದ್ಯಾ ಆ ಟೈಪ್ ಲುಕ್ಕು. ದೆನ್ ಬಟ್ he groomed me so well. ನಾನು ಇವತ್ತಿಗೂ ನೆನೆಸ್ಕೋತೀನಿ ಶ್ರೀಧರ್ನ, ಬಿಕಾಸ್ ಅಷ್ಟು ಬಯಸ್ಕೊಂಡಿದ್ದೀನಿ, ಅಷ್ಟು ಮೀನ್ ಆ ಥರ ರೆಡಿ ಆಗೋದು ಅಥವಾ ಆ ಥರ ಬಟ್ಟೆಗಳು ನಾವು ನೋಡೇ ಇರಲಿಲ್ಲ ಜೀವನದಲ್ಲಿ. ಆ್ಯಂಡ್ ಪ್ರೊಫೆಷ್ನಲಿ ಒಂದು ಹೀಲ್ಸ್ ಹಾಕ್ಕೊಂಡು ನಡೆಯೋದು ಯಾವ ಮಟ್ಟಿಗೆ ಟ್ರೈನಿಂಗ್ ಆಯಿತು ಅಂದರೆ, ನಾವು ಹೀಲ್ಸ್ ಹಾಕ್ಕೊಂಡು ರನ್ನಿಂಗ್ ರೇಸ್ ಮಾಡ್ಬೋದು, ಆ ಮಟ್ಟಿಗೆ ಟ್ರೈನಿಂಗ್. ಸೊ ಐ ಗಾಟ್ ಟ್ರೈನ್ಡ್ ಲೈಕ್ ದ್ಯಾಟ್. ಒಂದು ಪ್ರೆಸೆಂಟೇಷನ್ ಇವತ್ತಿಗೂ ಐ ಯೂಸ್ ಆಲ್ ದೋಸ್ ಥಿಂಗ್ಸ್ ಇನ್ ಮೈ ಲೈಫ್ ವೆನ್ ಐ ಗೋ ಔಟ್. ಹೌ ಐ ಡ್ರೆಸ್ ಅಪ್, ಹೌ ಐ ಟಾಕ್, ಒಂದು ಎಟಿಕೆಟ್ ಆಗಲಿ, ಒಂದು ಸ್ಪೂನ್ ಫೋರ್ಕ್ ಹಿಡಿಯೋದ್ರಿಂದ ಹಿಡಿದು ಎಲ್ಲದಕ್ಕೂ ಟ್ರೈನಿಂಗ್, ಒಂದು ಫಿನಿಷಿಂಗ್ ಸ್ಕೂಲ್ ಥರ ಇಟ್ ವಾಸ್ ಫಾರ್ ಮೀ. ಸೊ ಇವತ್ತಿಗೂ ವೆನ್ ಎನಿಬಡಿ ಸೇಸ್ ಒಂದು ಸಾರಿನಲ್ಲಾಗಲಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತೀಯ ಅಥವಾ ಒಂದು ಡ್ರೆಸ್ ಆಗಲಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತೀಯ ಅಂದರೆ ಐ ಥಿಂಕ್ ದ್ಯಾಟ್ ಮ್ಯಾನ್ ಟಾಟ್ ಮಿ. MS ಶ್ರೀಧರ್ ವಾಸ್ ದ ಗೈ ಹಿ ಟಾಟ್ ಮಿ. ಸೊ ಹೀಗೆ ವೆನ್ ಐ ವಾಸ್ ಟ್ರೈನಿಂಗ್ ವಿತ್ ಹಿಮ್, ನನಗೆ ನನ್ನ ಲೈಫಲ್ಲಿ ನಾನು ಯಾವುದನ್ನು ಅರಿಸ್ಕೊಂಡು ಹೋಗೇ ಇಲ್ಲ, ನಾನು ಯಾವುದನ್ನು ಹುಡುಕೊಂಡು ಹೋಗೇ ಇಲ್ಲ, ಬಂದಿದ್ದನ್ನೇ ಮಾಡ್ಕೊಂಡು ಹೋದನೇ ಹೊರತು ನಾನು ಯಾವುದನ್ನು ಹುಡುಕ್ಲಿಲ್ಲ. ಯಾವತ್ತೂ ನಾನು ತುಂಬ ಆ್ಯಂಬಿಷಿಯಸ್ ಆಗೂ ಇರಲಿಲ್ಲ. ಫಿಲ್ಮ್ಸ್ ಆದರೂ ಆಗಲಿ ಯಾವುದು ನನ್ನ ಮನೆ ಬಾಗಿಲಿಗೆ ಬಂತೋ ಅದನ್ನು ಮಾಡಿದ್ನೇ ಹೊರತು ನಾನು ಹೋಗಿ ಯಾರೂ ನಾನು ನಿಮ್ಮ ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತೀನಿ ನಂಗೆ ಚಾನ್ಸ್ ಕೊಡಿ ಕೇಳ್ದೋಳೆಲ್ಲ. ಹೀಗೆ ನನಗೆ ಬಂದಿದ್ದು ಮುಂಬೈಯಿಂದ. ಐ ಥಿಂಕ್ ದೇ ವರ್ ಕಾಲಿಂಗ್ ಆಲ್ ಮಾಡೆಲ್ಸ್ ಇನ್ ಬ್ಯಾಂಗ್ಳೂರ್ ಅನಿಸುತ್ತೆ. ನನಗೆ ಮನೆಗೆ ಲ್ಯಾಂಡ್ಲೈನ್ಗೆ ಐ ಗಾಟ್ ಅ ಕಾಲ್ ಫ್ರಮ್ ಮುಂಬೈ. There was a guy called Joy who called me up, who was working for Gladrags. So Gladrags hinge we are doing South India contest ಮಾಡ್ತಾ ಇದ್ದೀವಿ, so will you take part? I said okay, I'll take part. ಮನೆ ಬಾಗಿಲಿಗೆ ಬಂತು ನನಗೆ, so I said okay, I'll take part. Then I went and told Sridhar that ಹಿಂಗೆ ಬಂದೆ. ಸೊ ಹಿ ವಾಸ್ ಸೋ ಹೆಂಗೆ ಅಂದರೆ ಈ ಸೈಡ್ ಬರೀ ನಂಬರ್ಸ್ಗೋಸ್ಕರ ನಿನ್ನನ್ನು ತಗೋತಾ ಇದ್ದಾರೆ, ದೇ ವಾಂಟ್ ಪೀಪಲ್
ಟು ಟೇಕ್ ಪಾರ್ಟ್ ಇನ್ ಇಟ್. ಸೊ ಅದಕ್ಕೆ ನಂಬರ್ಸ್ಗೋಸ್ಕರ ನೀನನ್ನು ತಗೋತಾ ಇದ್ದಾರೆ, ನೀನೇನು ಗೆಲ್ಲಲ್ಲ ಬಿಡು ಅಂತ ಈ ಸೆಟ್ ಓಕೆ ಫೈನ್ ಅಂದ್ಬಿಟ್ಟು 3-4 days ಆಫ್ ಟ್ರೈನಿಂಗ್ ಇಲ್ಲೇ ಬ್ರಿಟಾನಿಯಾ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಬ್ರಿಟಾನಿಯಾ ಬಿಲ್ಡಿಂಗಲ್ಲಿ ಟ್ರೈನಿಂಗ್. ಆ ಟ್ರೈನಿಂಗ್ ಟೈಮಲ್ಲಿ ನಮ್ಮಮ್ಮ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ಒಂದೊಂದು, ನಮ್ಮಮ್ಮಂಗೆ ಆವಾಗ ಏನೂ ಗೊತ್ತಿಲ್ಲ, ಸ್ಟಿಲಿಟೋಸ್ ಅಂದರೆ ಹಿಂಗಿರಬೇಕು ಹಂಗಿರಬೇಕು, ಆ ಒಂದು ಪರ್ಟಿಕ್ಯುಲರ್ ವೇನಲ್ಲಿ ಬೆಳಗ್ಗೆ ಒಂದು 7 ಗಂಟೆಗೆ ಟ್ರೈನಿಂಗ್ ಹೋದರೆ ರಾತ್ರಿ 12 ಗಂಟೆವರೆಗೂ ಟ್ರೈನಿಂಗ್. ಇದ್ರ ಮಧ್ಯದಲ್ಲಿ ಆ ಬಟ್ಟೆ ಬೇಕು, ಈ ಗೌನ್ ಬೇಕು, ಈ ಹೀಲ್ಸ್ ಬೇಕು. ಸೊ ಎಲ್ಲದೂ ನಾನು ರೆಫರೆನ್ಸ್ ಅವ್ರ ಹತ್ರ ತೊಗೊಂಡು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳೋದು, ಈ ಥರ ಬೇಕಂತಮ್ಮ, ಈ ಥರ ಬೇಕಂತಮ್ಮ. ಅವರು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹೋಗಿ ಶಾಪಿಂಗ್ ಮಾಡಿಕೊಂಡು ಓಲ್ಡ್ ಏರ್ಪೋರ್ಟ್ ರೋಡ್ ಬ್ರಿಟಾನಿಯಾ ಬಿಲ್ಡಿಂಗಿಗೆ ತೊಗೊಂಬರೋದು, ತೋರಿಸೋದು, ಇದು ಸರಿನಾ, ಇದು ಓಕೆನಾ, ಇಲ್ಲ ಇದು ಬೇಡ ಅದು ಬೇಡ ಅಂದರೆ ತೊಗೊಂಡೋಗಿ ಮತ್ತೆ ವಾಪಸ್ ಕೊಟ್ಟು ಮತ್ತೆ ಬೇರೆ ಎಕ್ಸ್ಚೇಂಜ್ ಮಾಡಿಕೊಂಡು ತೊಗೊಂಡು. ಸೊ ಇಷ್ಟೆಲ್ಲ ಕಷ್ಟಪಟ್ಟು, ಬಟ್ ಸ್ಟಿಲ್ ಅದೆಲ್ಲೋ ಒಂದು ನನಗೆ ತಲೆಯಲ್ಲಿತ್ತು, ಬರೀ ನಂಬರ್ಸ್ಗೋಸ್ಕರನ ನಾವು ನಮ್ಮನ್ನು ಇದು ಮಾಡಿ. ದೆನ್ ತಾಜ್ನಲ್ಲಿ ಕಾಂಟೆಸ್ಟ್ ಆಯಿತು ಆ್ಯಂಡ್ ಐ ವನ್ ಗ್ಲಾಡ್ ರ್ಯಾಕ್ಸ್ ಸೌತ್ ಇಂಡಿಯಾ ಇದಕ್ಕೆ, ವಿಚ್ ನನಗೆ ವೆನ್ ಐ ಬಿಕೇಮ್ ದ ಫಸ್ಟ್ ರನ್ನರ್ ಅಪ್ ಅಲ್ಲೂ I couldn't believe it and I was just crying. I couldn't stop my tears. ಸ್ಟೇಜ್ ಮೇಲೇ ಅಳೋಕ್ಕೆ ಶುರು ಮಾಡಿಬಿಟ್ಟೆ ಅನಿಸುತ್ತೆ ಗೆದ್ದ ತಕ್ಷಣ. ಬಿಕಾಸ್ ಅದು ಎಷ್ಟು ತಲೆಯಲ್ಲಿ ಹೊಕ್ಕಿತ್ತು ಅಂದರೆ, ನೀನೇನು ಗೆಲ್ಲಲ್ಲ, ದೇ ಜಸ್ಟ್ ಕಾಲಿಂಗ್ ಯು ಫಾರ್ ನಂಬರ್ಸ್ ಅಂದಿದ್ದು. ಇಟ್ ವಾಸ್ ಸಚ್ ಅ ಹ್ಯೂಜ್ ಹೈ ಫಾರ್ ಮೀ ದಟ್ ಐ ವನ್ ಇಟ್. ಸೊ when somebody pulls you down ಅಲ್ವಾ, when they pull you down, ಆವಾಗ when you win, ಆ ಎಮೋಷನ್ನೇ ಬೇರೆ ಇರುತ್ತೆ. It is like you've proved to them and more than that you've proved to yourself that okay, I am not a waste in life ಅನ್ನೋ ಥರ. ಸೊ ಅದಾದಮೇಲೆ that was the year they wanted me to take part in Mumbai. Mumbai was the all India contest. So ಯಾವ ಮಟ್ಟಕ್ಕೆ ಅಂದರೆ Maureen Wadia herself called up my mother on landline and said, ಕಳಿಸಿ ನಿಮ್ಮ ಮಗಳನ್ನ, ನಾನು ನೋಡ್ಕೋತೀನಿ, ಶಿ ಈಸ್ ವೆರಿ ಸೇಫ್. ನಮ್ಮಮ್ಮ ನೋ ಕಳಿಸೋಲ್ಲ, ಮುಂಬೈಗೆಲ್ಲ ಕಳಿಸೋಲ್ಲ ನನ್ನ ಮಗಳನ್ನ ಅಂದ್ಬಿಟ್ಟು ಕಳಿಸ್ಲಿಲ್ಲ. ಕೊನೆಗೆ ಆ ಕಾಂಟೆಸ್ಟ್ ಮಿಸ್ ಆಗೋಯ್ತು. ದ್ಯಾಟ್ ಇಯರ್ ಕೊಯ್ನಾ ಮಿತ್ರ ಒನ್ ಐ ಥಿಂಕ್ ಆ ಇಯರಲ್ಲಿ. ಆಮೇಲೆ ಮೊನ್ನೆ ರೀಸೆಂಟಾಗಿ 2015 ಐ ಡಿಸೈಡೆಡ್ ಟು ಟೇಕ್ ಪಾರ್ಟ್ ಇನ್ ಮಿಸ್ಸಸ್ ಇಂಡಿಯಾ ಗ್ಲಾಡ್ ರ್ಯಾಕ್ಸ್. ಆವಾಗ ಐ ವೆಂಟ್ ಟು ಮುಂಬೈ. ಐ ಟುಕ್ ಪಾರ್ಟ್ ಇನ್ ಮಿಸ್ಸಸ್ ಇಂಡಿಯಾ ಕಾಂಟೆಸ್ಟ್. ಐ ವಾಸ್ ಅಮಾಂಗ್ ದ ಟಾಪ್ 5. ಆ್ಯಂಡ್ ಟ್ರೂ ಟು ಹರ್ ವರ್ಡ್ಸ್, ಶಿ ಡಿಡ್ ಟೇಕ್ ಕೇರ್ ಆಫ್ ಮೀ ಸೋ ವೆಲ್. ಅವ್ರದ್ದೇ ಮನೆಯಲ್ಲಿ ಗೆಸ್ಟ್ ಹೌಸಲ್ಲಿ ನನ್ನನ್ನು ಉಳಿಸಿದ್ರು. ಐ ವಾಸ್ ಟೇಕಿಂಗ್ ಕೇರ್ ಆಫ್ ಸೋ ವೆಲ್ ಇನ್ ಮುಂಬೈ ಬೈ Maureen Wadia. ಆವಾಗ ಅನ್ನಿಸ್ತು, ಎಲ್ಲೋ ತಪ್ಪು ಮಾಡಿದ್ನೇನೋ, ಆವಾಗ ಬಂದುಬಿಡ್ಬೇಕಿತ್ತೇನೋ. ಐ ಶುಡ್ ಹ್ಯಾವ್ ಎಲ್ಲನೂ ಮನೆಗೆ ಬಂದಿದ್ದು ಎಲ್ಲ ಆಫರ್ಸ್ನೂ ಆಯಿತು ಮಾಡೋಣ ನೋಡೋಣ ಅಂತ ಒಪ್ಕೊಂಡು ಮಾಡ್ತಾ ಇದ್ದವಳು, ಇದೊಂದು ಮಾಡಿರಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಅದು ರಿಗ್ರೆಟ್ ಆಯಿತು. ಅವಾಗ ಮಾಡಿದಿದ್ರೆ ಇವಾಗ ಹೆಂಗೆ ನೋಡ್ಕೋತಿದ್ದಾರೋ ಅವಾಗೂ ಹಾಗೆ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ರಲ್ವ ಅವರು, ಬಂದು ಮಾಡಬೇಕಿತ್ತೇನೋ ಅಂತ. ಸೊ ಬಟ್ ಅಫ್ಕೋರ್ಸ್ ಆಫ್ಟರ್ ಸೋ ಮೆನಿ ಇಯರ್ಸ್ ಐ ವೆಂಟ್ ಆ್ಯಂಡ್ ಐ ಟುಕ್ ಪಾರ್ಟ್ ಇನ್ ಮಿಸ್ಸಸ್ ಇಂಡಿಯಾ. ದ ಸೇಮ್ ಲವ್, ದ ಸೇಮ್ ರೆಸ್ಪೆಕ್ಟ್, ದ ಸೇಮ್ ವೇ ಶಿ ಟುಕ್ ಕೇರ್ ಆಫ್ ಅಸ್. ಇಟ್ ವಾಸ್ ನೈಸ್. ಮಿಸ್ಸಸ್ ಇಂಡಿಯಾ ಮಾಡಿದಾಗ ಅವಾಗ ಅನ್ನಿಸ್ತು, ಅವಾಗ ಮಾಡಬೇಕಿತ್ತೇನೋ, ಬರಬೇಕಿತ್ತೇನೋ ಮುಂಬೈಗೆ, ವರ್ಕ್ ಮಾಡ್ಬೋದಿತ್ತೇನೋ ಮುಂಬೈಲಿ ಅಂತ. ಬಟ್ ಆಗಲಿಲ್ಲ.